ಎಲ್ಲ ಗೊತ್ತಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಕೊಪ್ಪ, ಎನ್ನಾಪುರ, ಶೃಂಗೇರಿ, ಖಾಂಡ್ಯ ಮತ್ತು ಮೂಡಿಗೆರೆ ಕೆಲವು ಭಾಗದಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಾಗೆ, ತರೀಕೆರೆ ಕೆಲವು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡು ಕೋಣ ಮತ್ತು ಆನೆಗಳ ಹಾವಳಿ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ನಿರಂತರವಾಗಿ ಈ ಎಲ್ಲ ಪ್ರಕರಣಗಳನ್ನು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ, ಅರಣ್ಯ ಇಲಾಖೆಯ ಗಮನಕ್ಕೂ ಕೂಡ ತಂದಿದ್ದೇವೆ. ಆ ಒಂದು ಪ್ರಯತ್ನದಿಂದ ಕಾಡು ಆನೆಗಳು ಮನುಷ್ಯರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡೋದು, ನಿರಂತರವಾಗಿ ಹಲವಾರು ತಿಂಗಳ ಕಾಲ ರೈತರ ಕೃಷಿ ಭೂಮಿಯನ್ನು ನಾಶ ಮಾಡೋದು, ಅಂಥ ಸುಮಾರು 6 ಕಾಡಾನೆಗಳನ್ನು ಹಿಡಿದು ಸ್ಥಳಾಂತರ ಮಾಡಲಾಗಿದೆ. ಇವತ್ತು ಕಾಡು ಕೋಣಗಳ ಸಂಖ್ಯೆ ಮತ್ತು ಕಾಡು ಹಂದಿಗಳ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಕಾರಣ ಅನೇಕ ಅರಣ್ಯ ಇಲಾಖೆಯ ಕಾಯ್ದೆಗಳು ಮತ್ತು ಜನಸಂಖ್ಯೆಯ ಬೆಳವಣಿಗೆಗಳಿಗೆ ಅನುಗುಣವಾಗಿ ಕಾಡು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಕಾಡು ಕೋಣ ಹಿಡಿಯೋದು ಅಂತ ಹೇಳಿದರೆ ಸುಲಭ ಅಲ್ಲ, ಮಾತಾಡೋಂಥವ್ರಿಗೆ ಭಾಳ ಸುಲಭ. ಅದನ್ನು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಸುಮಾರು 3-4 ಕಾಡು ಕೋಣ ಕಾರ್ಯಾಚರಣೆಯಲ್ಲಿ ನಾನು ಪ್ರತ್ಯಕ್ಷ ನೋಡಿ, ಬಹುಶಃ ತಾವುಗಳೆಲ್ಲರೂ ನೋಡಿದ್ದೀನಿ. ಇದು ಸಾವು ಬದುಕಿನ ಮಧ್ಯೆ ಹೋರಾಟ, ಲೈಫ್ ರಿಸ್ಕ್ ತೆಗೆದುಕೊಂಡು ಹೋಗಿ ಸೆರೆ ಇಡುವಂಥ ಒಂದು ಪ್ರಕ್ರಿಯೆಗೆ ನಮ್ಮೆಲ್ಲ ಇಲಾಖೆಯವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ನಾವು 6 ಕಾಡಾನೆಗಳನ್ನು ಸೆರೆ ಹಿಡಿದ ನಂತರ, ಸ್ಥಳಾಂತರ ಮಾಡಿದ ನಂತರ ಹಂತವಾಗಿ ಸ್ವಲ್ಪ ಮನುಷ್ಯರ ಮೇಲೆ, ಕೃಷಿ ಭೂಮಿ ಮೇಲೆ ದಾಳಿ ಮಾಡುವಂಥದ್ದು ಕಡಿಮೆ ಆಗಿದೆ. ಈಗ ಇನ್ನೂ 1-2 ಆನೆ ಹಿಡಿಯುವಂಥ ಆದೇಶ ಆಗಿದೆ. ಎಲ್ಲಾದರೂ ಮನುಷ್ಯರ ಮೇಲೆ ದಾಳಿ ಮಾಡುವಂಥದ್ದು ಕಂಡ್ರೆ, ಬೆಳೆ ಹಾನಿ ಮಾಡುವಂಥದ್ದು ಕಂಡ್ರೆ ಅವನು ಹಿಡಿಯೋಕ್ಕೂ ಕೂಡ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ತಾರೆ. ಇವತ್ತು ಕಾಡು ಕೋಣದ ಒಂದು ಉಪಟಳ ಜಾಸ್ತಿ ಆಗಿದೆ. ನನಗೆ ಗೊತ್ತಿದ್ದ ಹಾಗೆ ನನ್ನ ಕ್ಷೇತ್ರದಲ್ಲಿ ಮತ್ತು ನಮ್ಮ ಮೂಡಿಗೆರೆ ನಮ್ಮ ಗಡಿ ಭಾಗದಲ್ಲಿ ಕಾಡು ಕೋಣ 2 ಜನರು ಕಾಡು ಕೋಣ ದಾಳಿ ಹತ್ಯೆಯಾಗಿದ್ದಾರೆ. ಸುಮಾರು ಒಂದು 3 ಜನರಿಗೂ ಹೆಚ್ಚು ದಾಳಿ ಮಾಡಿ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಕಾಡಾನೆ ದಾಳಿ ಮತ್ತು ಕಾಡು ಕೋಣ ದಾಳಿ ಆದಂಥ ವ್ಯಕ್ತಿಗಳ ಸಾರ್ವಜನಿಕರನ್ನ ಗುಣಮಟ್ಟದ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಶುಶ್ರೂಷೆ, ಟ್ರೀಟ್ಮೆಂಟು, ಏನು ಖರ್ಚು ವೆಚ್ಚ ಏನು ಬರಬೇಕು ಅದನ್ನೆಲ್ಲ ಅರಣ್ಯ ಇಲಾಖೆಯವರು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಕಾಡು ಕೋಣ ಹಿಡಿಯೋದ್ರ ಬಗ್ಗೆ ನಮ್ಮ ರಾಜ್ಯದಿಂದ ನಮ್ಮ ಯಶ್ಪಾಲ್ ಮತ್ತು ತನ್ನ ಜೊತೆಗೆ ಬಹುಶಃ ತಾವು ಹೋಗಿದ್ವಿ ಅಂತ ಹೇಳಿ ಟ್ರೈನಿಂಗ್ ಹೋಗಿ ಒಂದು ತಂಡ ರಚನೆ ಮಾಡಿ ನಮ್ಮ ಅಂದಿನ DFO ಅವತ್ತಿದ್ದಂಥ DFO RFO ಅವ್ರ ತಂಡವನ್ನು ರಚನೆ ಮಾಡಿ ಶ್ರೀ ಕುಮಾರ್ ಪುಷ್ಕರ್ ಅವರು PCCF ವೈಲ್ಡ್ ಲೈಫ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜಿಲ್ಲೆಯ ಸಂಪೂರ್ಣ ವರದಿ ನಾವು ಪಡಿತಾ ಇದ್ದಾರೆ, ನಾವು ಅವರಿಗೆ ಕಾಲಕ್ಕೆ ಒದಗಿಸ್ತಾ ಇದ್ದೀವಿ. ಅವರಿಗೆ ಪರಿ ಮನವಿ ಮಾಡಿದ ಮೇಲೆಗೆ ಸುಮಾರು 20 ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು, ಉಪಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಅವರು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದರು. ನಮ್ಮ ಗಮನಕ್ಕೆ ಬಂದಿದೆ ಕಾಡು ಕೋಣಗಳ ಬೆಳೆ ಹಾನಿ ಮಾಡ್ತಿರ್ತಕ್ಕಂಥದ್ದು ಮತ್ತು ಮನುಷ್ಯ ಮೇಲೆ ದಾಳಿ ಮಾಡುವಂಥದ್ದು, ಅದಕ್ಕೆ ನಾವು ಸೆರೆ ಹಿಡಿಯುವಂಥ ಕ್ರಮಗಳನ್ನ ತೆಗೆದುಕೊಡ್ತೀವಿ. ಈಗಾಗಲೇ ಗುಜರಾತು, ಬೇರೆ ರಾಜ್ಯಗಳಿಗೆ ಹೋಗಿ ತರಬೇತಿನೂ ಕೂಡ ಪಡ್ಕೊಂಡು ಬಂದಿದ್ದಾರೆ. ಇವತ್ತು ಕಾಡು ಕೋಣಗಳನ್ನು ಹಿಡಿಯುವಂಥ ಒಂದು ಕೆಲಸ ಸೌತ್ ಇಂಡಿಯಾದಲ್ಲಿ ನಮ್ಮ ಕ್ಷೇತ್ರ ಶೃಂಗೇರಿನಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಆಗಿದೆ. ತಮಗೆ ಗೊತ್ತಿದೆ, ಅದು ಪ್ರಾರಂಭ ಆಗಬೇಕಾದ್ರೆ ನಮ್ಗಳ
ನಮ್ಮ ಮುಖಂಡಗಳ ಒತ್ತಡ ಎಷ್ಟಿರಬೇಕು ಅವ್ರ ಮೇಲೆ ಮತ್ತು ಅವರ ಒಂದು ಗಮನ ಹರಿಸಬೇಕಂದ್ರೆ ಎಷ್ಟಿರಬೇಕು ಅಂತೇಳಿ ತಾವು ಊಹೆ ಮಾಡ್ಬೋದು. ಹಾಗಾಗಿ ಇವತ್ತಿಂದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಎಸ್ಟೇಟ್ನಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಶ್ರೀಯುತ ಕುಮಾರ್ ಪುಷ್ಕರ್ ಸಾಹೇಬ್ರವರು ಮತ್ತು ನಮ್ಮ CCF ಯಶ್ಪಾಲ್ರವರು, ನಮ್ಮ DFO ಆದಂಥ ಶಿವಶಂಕರ್ ಅವರು ಮತ್ತು ACF ಅವರಾದಂಥ ರಾಜೇಂದ್ರ ಪ್ರಸಾದ್, ಆಕಾಶ್ ಸರ್ ಅವರು ನೇತೃತ್ವದಲ್ಲಿ ಮತ್ತು ಎಲ್ಲ ಇಲಾಖೆಯ ನುರಿತ ಅರಣ್ಯ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇದೆ. ಹಾಗೇನೆ 6 ಜನ ಪಶುವೈದ್ಯಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಾಚರಣೆಗೆ ಬಂದು ಇಲ್ಲಿ ಉಪಸ್ಥಿತರೆ ಟ್ರಾಂಕ್ಲೈಸ್ ಮಾಡುವಂಥ ಇದೆಲ್ಲ ವ್ಯವಸ್ಥೆಗೆ ಅದಕ್ಕೆ ಏನೇನು ಬೇಕು ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಈ ಕಾರ್ಯಾಚರಣೆಯನ್ನು ರನ್ ಮಾಡ್ತಾ ಇದ್ದಾರೆ. ನಾನು ಕ್ಷೇತ್ರದ ಶಾಸಕನಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತರ ಸಾರ್ವಜನಿಕರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಅರಣ್ಯ ಇಲಾಖೆಯ ಮುಖ್ಯಾಧಿಕಾರಿಗಳಂತ ಶ್ರೀ ಕುಮಾರ್ ಪುಷ್ಕರ್ ಸಾಹೇಬರ ಎಲ್ಲ ತಂಡಕ್ಕೆ ಕ್ಷೇತ್ರದ ಎಲ್ಲ ಜನರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಾಚರಣೆಯ ಈ ಸಭೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯ ವಕ್ತಾರರು ನಮ್ಮ ಸುಧೀರ್ ಕುಮಾರ್ ಮುರಳಿ ಅವರು ಇಲ್ಲಿ ಉಪಸ್ಥಿತರಿದ್ದ ಪತ್ರಿಕಾ ಹೇಳಿಕೆಯಲ್ಲಿ, ಮಂಜು ಅವರಿದ್ದಾರೆ, ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಸದಸ್ಯರು ಆದರ್ಶ್ ಮತ್ತು ಕೈಬ್ ಅವರು ಕೂಡ ಇಲ್ಲಿ ಇದ್ದಾರೆ. ತಾವು ಪತ್ರಿಕಾ ಸ್ನೇಹಿತರು ಮತ್ತು ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು, ಕೆಲವು ಸಾರ್ವಜನಿಕ ಬಂಧುಗಳು ತಾವಿಲ್ಲಿ ಉಪಸ್ಥಿತರಿದ್ದೀರಿ. ಇದು ಬಹುಶಃ ನನಗಾಗಲೇ ಮೊದಲೇ ಹೇಳಿದೆ, ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಮೊದಲ ಕಾರ್ಯಾಚರಣೆ. ಇವೆಲ್ಲ ಪತ್ರಿಕೆಯಲ್ಲಿ ಬರೀತೀರಿ, ಶಾಸಕರು ಕೆಲಸ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ದಕ್ಷಿಣ ಭಾರತದಲ್ಲೇ ಫಸ್ಟ್ ಅನ್ಬೇಕಾದ್ರೆ ಊಹೆ ಮಾಡಿ ಎಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಾಡ್ತೀವಿ. ನಾವು ರೈತರ ಜೊತೆ, ಬಡವ್ರ ಜೊತೆ, ಜನಸಾಮಾನ್ಯ ಜೊತೆ ಹಿಂದೇನೂ ಇದ್ದೀನಿ, ಇವತ್ತು ಇದ್ದೀನಿ, ಮುಂದೇನೂ ಇರ್ತೀನಿ. ಅಧಿಕಾರ ಇರಲಿ ಇಲ್ದಲೇ ಇರಲಿ, ಜನರ ಜೊತೆ ಕ್ಷೇತ್ರದ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ನಾನಿವತ್ತು ತಮ್ಮ ಮುಖೇನ ನಾನು ಅರಣ್ಯ ಇಲಾಖೆಯ ಎಲ್ಲ ಮುಖ್ಯಸ್ಥರಿಗೆ ಹೇಳ್ತಕ್ಕಂಥದ್ದು, ಎಲ್ಲ ಸಂದರ್ಭದಲ್ಲಿ ಯಾವುದೇ ರೀತಿಯ ಎಲ್ಲ ಸಹಕಾರ ಸಲಹೆ ನಮಗೇನು ಗೊತ್ತಿಲ್ಲ, ಈ ವೈಲ್ಡ್ ಲೈಫ್ ತಾವೇ ಹೇಳಬೇಕು, ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ಕ್ಷೇತ್ರದ ಶಾಸಕನಾಗಿ ನಾನು ಬದ್ಧನಿದ್ದೇನೆ. ಮತ್ತೊಮ್ಮೆ ಎಲ್ಲ ಕ್ಷೇತ್ರದ ಜನರ ಪರವಾಗಿ ತಮಗೆ ಅಭಿನಂದನೆಯನ್ನು